अस्सलामुअलैकुम, मैं मुनव्वर जिलानी आपकी खिदमत में हाजिर हूँ। आज की दस्तक न्यूज़ कर्नाटका में आप लोगों का खैर मकदम है। नाजरीन, हमारे बीच यहाँ मौजूद हैं, आप देख सकते हैं आफ्ताब भाई, KR मोहल्ला मैसूर से ताल्लुक़ रखने वाले। आज हम इनसे बात करेंगे, किस मुद्दे पर बात करना चाहते हैं। ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್ ಆಫ್ತಾಬಾದ ನಾನು KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ವಕ್ಫ್ ಬೋರ್ಡ್ನಲ್ಲಿ 30% ಬಡವ್ರ ಬಗರಿಗೆ ಏನು ಕೊಡಬೇಕು ಔಷಧೋಪಚಾರಕ್ಕಾಗಿ ಹಾಗೂ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿದ್ದೀವಿ ಅಂತ ಏನು ಹೇಳ್ತಾರೋ ಆ 30% ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ। ಈ 30% ಬಡವರಿಗೆ ಔಷಧೋಪಚಾರಕ್ಕಾಗಿ ಹಾಗೂ ಶಿಕ್ಷಣಕ್ಕೆ ಉದ್ದೇಶಕ್ಕಾಗಿ 30% ಮೇಜರ್ ಕಮಿಟಿಗಳಿಂದ ಕೊಡಬೇಕು ಅಂತ ಒಂದು ಸರ್ಕ್ಯುಲರ್ ಪಾಸ್ ಆಗಿದೆ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಇಂದ। ಆ ಸರ್ಕ್ಯುಲರ್ ಮೇಲೆ ಯಾವೊಂದು ಕಮಿಟಿ ಅವರು ಇದುವರೆಗೂ ಕಾರ್ಯರೂಪಕ್ಕೆ ಬರೋ ಹಾಗೆ ಏನು ಕಾರ್ಯ ನಡೆಸೇ ಇಲ್ಲ। ಇತ್ತೀಚಿನ ಬೆಳವಣಿಗೆ ಈ ಸ್ವತಂತ್ರ ದಿನಾಚರಣೆ ದಿನ ನಮ್ಮ ಮೈಸೂರಿನ ಚೇರ್ಮನ್ ಸಾಹೇಬರಾದಂಥ ಅಜೀಜುಲ್ಲಾ ಉರ್ಫ್ ಅಜುಬೈ ಅವರು ಎಷ್ಟೋ ಮಸೀದಿಗಳಿಗೆ ತಮ್ಮ ಶ್ರಮ ವಹಿಸಿ ಲೆಟರ್ ಹಾಕಿ ಆ ಮಸೀದಿಯಿಂದ ಎಷ್ಟೆಷ್ಟು ತರಬೇಕಾಗಿತ್ತೋ ಅದರಲ್ಲಿ ಕಿಂಚಿತ್ತು ತಗೊಂಡು ಅದನ್ನ ಮಕ್ಕಳಿಗೆ ಅಂತ ಹಂಚಿದ್ರು। ಇದು ಒಳ್ಳೆ ಬೆಳವಣಿಗೆ, ಇದಕ್ಕೆ ನಾವು ತುಂಬಾ ಧನ್ಯವಾದ ಹೇಳ್ತೀವಿ। ಇದೇ ತರ 30% ಬಗ್ಗೆನೂ ನೀವು ಏನಾದ್ರೂ ಮಾಡ್ಬಿಟ್ರೆ ನಿಮ್ಗೆ ಇನ್ನೂ ಧನ್ಯವಾದ ಹೇಳ್ತೀವಿ। ಮತ್ತೆ ನಮ್ಮ ಸಮುದಾಯದಲ್ಲಿರೋ ಬಡವ್ರ ಬಗ್ಗರಿಗೆ ಬಹಳ ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ। ಇದಲ್ಲದೆ ನಮ್ಮ ಸಮುದಾಯಕ್ಕೆ ಸೇರಿದ ಎಲ್ಲ ಲೀಡರ್ಸ್ಗಳು ಸೆಕ್ಯುಲರ್ ಪಾರ್ಟಿನಲ್ಲಿ ಯಾರ್ಯಾರು ಇದ್ದಾರೋ, ಅದು ಕಾಂಗ್ರೆಸ್ ಆಗಲಿ, JDS ಆಗಲಿ, SDPI ಆಗಲಿ, ಇವರೆಲ್ಲ ಇದ್ರ ಬಗ್ಗೆ ಯಾಕೆ ಒತ್ತಡ ಹಾಕ್ತಾ ಇಲ್ಲ, ಈ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ? RTI ಕಾರ್ಯಕರ್ತರಾದಂತ ಶ್ರೀಯುತ ಮೊಹಮ್ಮದ್ ಅಲಿಮುಲ್ಲಾ ಸಾಹೇಬ್ರು ಇದನ್ನೆಲ್ಲ ಹೊರಗೆ ತಂದು ಜನಗಳ ಮುಂದೆ ಇಟ್ಟಿದ್ದಾರೆ। ಇನ್ನಾದ್ರೂ ನೀವ್ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ? ನೀವು ಇದಕ್ಕೆಲ್ಲ ಧ್ವನಿಗೂಡಿಸ್ಬಿಟ್ರೆ, ಇದ್ರಲ್ಲಿ ಏನೋ ಒಂದು ಬದಲಾವಣೆ ಆಗ್ಬಿಟ್ರೆ ನಮ್ಮ ಸಮುದಾಯಕ್ಕೆ ಬಹಳ ಉಪಯೋಗ ಆಗುತ್ತೆ। ಈಗ ಮೊಹಮ್ಮದ್ ಅಲಿಮುಲ್ಲಾ ಸಾಹೇಬ್ರು ಒಂದ್ ಬೋರ್ ಅನ್ನ ತೆಗೆದು ಬಿಟ್ಬಿಟ್ಟಿದ್ದಾರೆ, ಅದ್ರಿಂದ ನೀರ್ ಕುಡಿಬೇಕಾಗಿರೋದು ನಾವೇ, ಅವರೇ ಬಂದು ಕೊಡ್ಸಕ್ ಸಾಧ್ಯನಾ? ಇದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇದನ್ನ ಯಾಕೆ ನಮ್ಮ ಸಮುದಾಯಕ್ಕೆ ಸೇರಿದ ಲೀಡರ್ಗಳು ಅರ್ಥ ಮಾಡ್ಕೋತಾ ಇಲ್ಲ? ಹಾಗಾಗಿ ಈ 30% ಏನ್ ಮೇಜರ್ 60 ಕಮಿಟಿಗಳು ಮೈಸೂರಲ್ಲಿ ಇದೆಯೋ, ಆ 60 ಕಮಿಟಿಯಿಂದ ಸರಿ ಸುಮಾರು ಅವ್ರ ಲೆಕ್ಕಗಳೆಲ್ಲ ಕಳೆದಿ ಇವ್ರ ಹತ್ರ ಸಿಕ್ಕಿರೋ ಲೆಕ್ಕದ ಪ್ರಕಾರ 40 ಕೋಟಿ ಉಳಿತಾ ಇದೆ। ಆ 40 ಕೋಟಿನಲ್ಲಿ ಅದ್ ಯಾರು ತಗೊಂಡು ಏನು ಉತ್ತಾರ ಮಾಡ್ತಾವ್ರೆ? ಇದೇ ಅರ್ಥ ಆಗ್ತಾ ಇಲ್ಲ। ಇದೇ ಪಾರದರ್ಶಕತೆ ಬೇಕಾಗಿರೋದು ವಕ್ಫ್ ಬೋರ್ಡ್ ಅಲ್ಲಿ। ಈ ಪಾರದರ್ಶಕತೆ ಅನ್ನೋದು ಬಂದ್ಬಿಟ್ರೆ ಎಲ್ರಿಗೂ ಗೊತ್ತಾಗುತ್ತೆ ಇವ್ರು ಎಲ್ಲಿ ಕೊಡ್ತಾ ಇದಾರೆ, ಯಾರು ಕೊಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ। ಇಷ್ಟು ದಿನ ಏನಾಗೋಗಿತ್ತು ಅಂದ್ರೆ ಯಾರು ಹೇಳೋರು ಇರ್ಲಿಲ್ಲ, ಕೇಳೋರು ಇರ್ಲಿಲ್ಲ, ಇವ್ರು ಬಂದಂಗೆ ಇವ್ರು ಹೆಂಗ್ ಮತ್ತು ಹಂಗ್ ನಡ್ಸ್ಕೊಂಡು ಹೋಗಿದ್ದಾರೆ। ಈಗಲೂ ಅವ್ರ ಮೆಂಟಾಲಿಟಿ ಆಗ್ಲೇ ಇದೆ, ಇದ್ರಲ್ಲಿ ಅವ್ರ ಬದಲಾವಣೆ ತರಕ್ ಇಷ್ಟ ಪಡ್ತಾ ಇಲ್ಲ। ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಇಷ್ಟೇ ಮನವಿ ಮಾಡ್ಕೊಳ್ಳೋದು, ನೀವು ಎಚ್ಚೆತ್ಕೋಬೇಕು, ನೀವು ಪ್ರಶ್ನೆ ಕೇಳಬೇಕು, ನೀವು ನಿಮ್ ಸಂಬಂಧಪಟ್ಟ ಕಮಿಟಿಗಳ ಅಕ್ಕಪಕ್ಕ ಯಾರಿದಾರೋ ಅವನ್ನೆಲ್ಲ ಸೇರಿಸಿ ಒಟ್ಕೂಡ್ಸಿ ಇದ್ರಲ್ಲಿ ಇಷ್ಟು ಇನ್ಕಮ್ ಇದೆ, ಇದ್ರಲ್ಲಿ ನಮ್ಮ ಅಕ್ಕಪಕ್ಕನೇ ಇಷ್ಟ ಅವಶ್ಯಕತೆ ಇರೋರು ಇದ್ದಾರೆ, ಇವ್ರಿಗೆಲ್ಲ ಕೊಡಿ ಅಂತ ನೀವು ಅದ್ರಲ್ಲಿ ಇನ್ಸ್ಟ್ರಕ್ಷನ್ ತೋರಿಸ್ಬೇಕು। ಹಾಗಾಗಿ ನಮ್ಮೆಲ್ಲ ಸೆಕ್ಯುಲರ್ ಪಾರ್ಟಿಲಿ ಇದೆಯೋ ನಮ್ಮ ಸಮುದಾಯಕ್ಕೆ ಸೇರಿರೋ ಎಲ್ಲ ಲೀಡರ್ಗಳಿಗೂ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಷ್ಟೇ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದು, ನೀವು ಕೂಡ ಎಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಇನ್ ಮುಂದಾರು ನಮ್ಮ ಸಮುದಾಯನ ಮೇಲೆತ್ತೋದಕ್ಕೋಸ್ಕರ ಪ್ರಯತ್ನ ಪಡೋಣ। ಆ ಆಸ್ತಿಗಳನ್ನೆಲ್ಲ ದಾನ ಮಾಡಿರೋದೇ ದಾನಿಗಳು ನಮ್ಮ ಸಮುದಾಯದ ಬಡ ಬಗರಿಗಾಗಿ ಅಂತ, ಉಳ್ಳವರೇ ಎಲ್ಲ ನುಂಗ್ಕೊಳ್ಳಿ ಅಂತ ಮಾಡ್ಲಿಲ್ಲ ಅವರು। ಈಗ ಏನಾಗೋಗಿದೆ ಅಂದ್ರೆ ಪರಿಸ್ಥಿತಿ, ಉಳ್ಳವರು ಇವ್ರಿಗೆಲ್ಲ ತೋರಿಸ್ತೇನೆ ಮರೆಮಾಚಿ ಇದನ್ನೆಲ್ಲ ಮಾಡಿರೋದು। ಈಗ ಅಜುಬೈ ಏನ್ ಬಂದಿದ್ದಾರೆ ಚೇರ್ಮನ್ ಸಾರು, ಅವ್ರು ಬಂದ್ಮೇಲೆ ಮೈಸೂರಲ್ಲಿ ಬದಲಾವಣೆ ಬರ್ತಾ ಇದೆ। ಆ ಬದಲಾವಣೆ ಕಿಚ್ಚನ್ನ ನಾವೀಗ ಕಾಣ್ತಾ ಇದೀವಿ। ಈ ಕಿಚ್ಚು ಎಲ್ಲಾ ಕಡೆ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ನಲ್ಲೂ ಹಬ್ಬಬೇಕು। BZ ಜೈಮುರ್ ಅಹಮದ್ ಸಾಹೇಬ್ರೆ, ನಿಮ್ಮ ಹತ್ರ ಕಳ್ಕೊಳ್ಳೋದು, ಈಗ ಯಾವ ತರ ಈ ಡಿಸ್ಟಿಕ್
ಚೇರ್ಮನ್ ಆಗಿ ನೀವು ಅಜೀಜುಲ್ಲಾ ಬೈ ಅಜುವರ್ಗ್ ಮಾಡಿದ್ರು, ಇದೇ ತರ ಒಂದು ಹುಲಿನ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಮಾಡಬೇಕು. ಆವಾಗ್ಲೇ ಏನಾದ್ರೂ ಬದಲಾವಣೆ ಆಗೋಗೋದು. ಈ ಹುಲಿಗೆ ಭೇಟಿ ಹಾಕಿ ಇಂಥ ಹುಲಿನೇ ಬೇಕಾಗಿರೋದು. ಇಷ್ಟ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.